ಹಾಯ್ ಎವ್ರಿವನ್. ಎಸ್ಸಿ ಒಳ ಮೀಸಲಾತಿ ಗೊಂದಲ ಕೂಡ ಇದೆ. ಆ ನಿಟ್ಟಿನಲ್ಲಿ ನೇಮಕಾತಿ ಆಗ್ಬೇಕಂದ್ರೆ ಎಸ್ಸಿ ಒಳ ಮೀಸಲಾತಿ ತೀರ್ಮಾನ ಆಗಬೇಕು. ಅದು ಕೋರ್ಟಲ್ಲಿ ಕೂಡ ಇದೆ. ಇನ್ನು ಬ್ಯಾಡ್ ನ್ಯೂಸ್ ಏನಂದ್ರೆ ಅದ್ರ ಬಂದ್ಬಿಟ್ಟು ಗವರ್ನರ್ ಬಂದ್ಬಿಟ್ಟು ಫರ್ದರ್ ಕ್ಲಾರಿಫಿಕೇಶನ್ ಕೊಡಿ ವಿಧೇಯಕನ ವಾಪಸ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನೇಮಕಾತಿ ಡಿಲೇ ಆಗೋ ಸಾಧ್ಯತೆ ಕೂಡ ಇದೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಸಂಕಷ್ಟ. ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಏನೇನಾಯ್ತು ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಸ್ಸಿ ಎಸ್ಟಿ ಇಂಟರ್ನಲ್ ಕೋಟಾ ಅಂದ್ರೆ ಆಂತರಿಕ ರಿಸರ್ವೇಶನ್ಗೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಬಿಲ್ ಕೂಡ ಪಾಸ್ ಮಾಡಿತ್ತು. ಆ ಬಿಲ್ ಬಂದ್ಬಿಟ್ಟು ರಾಜ್ಯಪಾಲರ ಅಂಗಳಕ್ಕೆ ಬಂದಿತ್ತು. ನಂತರ ರಾಜ್ಯಪಾಲರು ಬಂದ್ಬಿಟ್ಟು ವಾಪಸ್ ಕಳಿಸಿದ್ದಾರೆ. ಇದರಿಂದ ಬಂದ್ಬಿಟ್ಟು ಸಾಕಷ್ಟು ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಮೇ ಇಂಪ್ಯಾಕ್ಟ್ ರಿಕ್ರೂಟ್ಮೆಂಟ್ ಗೌರ್ಮೆಂಟ್ ಜಾಬ್ ಎಲ್ಲ ನೇಮಕಾತಿ ಕಾಯ್ತಾ ಇದ್ದಾರೆ. ಯಾವುದೇ PSI PSC ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಇದ್ದಾರೆ. ಎಲ್ಲದಕ್ಕೂ ಕೂಡ ಡಿಲೇ ಆಗ್ಬೋದು ಕೂಡ ಮಾಹಿತಿ ಬರ್ತಾ ಇದೆ. ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕದ ಗವರ್ನರ್ ಆದ ತಾವರ್ ಚಂದ್ರ ಗೆಹ್ಲೋಟ್ ಅವರು ಬಂದ್ಬಿಟ್ಟು ಬಿಲ್ ನ ರಿಟರ್ನ್ ಕೂಡ ಮಾಡಿದ್ದಾರೆ. ಬಿಕಾಸ್ ಅಂತ ಹೇಳಿ ಆಫೀಸಿನ ಫ್ರೈಡೇನೆ ಕೂಡ ಮಾಹಿತಿ ಬಂದಿದೆ. ಬಿಕಾಸ್ ಯಾಕಾಗುತ್ತೆ ಅಂದ್ರೆ ಡ್ಯೂರಿಂಗ್ ಬೆಳಗಾವಿ ಸೆಷನ್ ಅಲ್ಲಿ ಕೂಡ ಬಂದ್ಬಿಟ್ಟು ರಿಕ್ರೂಟ್ಮೆಂಟ್ ಬಿಲ್ ಆಗಿತ್ತು ನಮಗೆ ಗೊತ್ತಿರೋ ಹಾಗೆ. ಅದು ಬಂದ್ಬಿಟ್ಟು ಇಂಪ್ಯಾಕ್ಟ್ಫುಲ್ ರಿಕ್ರೂಟ್ಮೆಂಟ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಇನ್ನು ಕೂಡ ಡಿಲೇ ಕೂಡ ಆಗುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ. ಬಂದ್ಬಿಟ್ಟು ಸೆಲ್ಫ್ ಕ್ಲಾಸಿಫಿಕೇಶನ್ ಅಂದ್ರೆ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದಾರೆ. ಫರ್ದರ್ ಕ್ಲಾರಿಫಿಕೇಶನ್ ಕೊಡಿ ಅಂತ. ಬಿಕಾಸ್ ಬಂದ್ಬಿಟ್ಟು ಇಲ್ಲಿ 17% ರಿಸರ್ವೇಶನ್ ಕೂಡ ಇದೆ SC ST ಫಾರ್ಮಲ್ ಆಗಿ ಬಂದ್ಬಿಟ್ಟು. ಅಲ್ಲಿ ಬಂದ್ಬಿಟ್ಟು 665 ಫಾರ್ಮುಲಾ ಕೂಡ ಇದೆ. ಮಾದಿಗ ಮತ್ತೆ 15 ಕಮ್ಯುನಿಟಿಗಳಿಗೆ 6% ಕೂಡ ಇದೆ. ವಲಯ ಮತ್ತೆ 18 ಕಮ್ಯುನಿಟಿಗೆ 6% ಕೂಡ ಇದೆ. ಲಂಬಾಣಿ ಬೋವಿ ಕೊರ್ಮ ಕೊರ್ಚ ಇದರಲ್ಲಿ ಬಂದ್ಬಿಟ್ಟು ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ 5% ಕೂಡ ಇದೆ. ಇದು ಬಂದ್ಬಿಟ್ಟು ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ರಿಕ್ರೂಟ್ಮೆಂಟ್ಗಳಾಗಿರ್ಬೋದು, ನಮಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು, ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಈಗ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಕ್ಲಾರಿಫೈ ಮಾಡೋದಕ್ಕೆ ಗೆಹ್ಲೋಟ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬಿಕಾಸ್ ಸಾಕಷ್ಟು ಬಿಜೆಪಿ ನಾಯಕರು ಆಕ್ಷೇಪ ಹೊರಿಸಿದ್ದಾರೆ. SC ಲೆಫ್ಟ್ ನಾಯಕರು ಲೈಕ್ ಚಿತ್ರದುರ್ಗ MP ಆದ ಗೋವಿಂದ ಕಾರಜೋಳ ಸೇರಿ ಅವರು ಕೂಡ 665 ಫಾರ್ಮುಲಾ ಬಂದ್ಬಿಟ್ಟು ಕನ್ಫ್ಯೂಷನ್ ಕೂಡ ಆಗುತ್ತೆ. ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. 59 ಮೋಸ್ಟ್ ಬ್ಯಾಕ್ವರ್ಡ್ SC ಕ್ಯಾಸ್ಟಸ್ ಕೂಡ ಇದಾವೆ. ಅವರು ಕೂಡ ಇದನ್ನ ಅಪೋಸ್ ಕೂಡ ಮಾಡಿದ್ದಾರೆ. 665 ಫಾರ್ಮುಲಾದಲ್ಲಿ ಹೋದ್ರೆ ಅವರಿಗೆ ಕೂಡ ಸಮಸ್ಯೆ ಕೂಡ ಆಗುತ್ತೆ. ಲಂಬಾಣಿ ಬೋವಿ ಕರ್ಮ ಕೊರ್ಚ ಅದು ಬಂದ್ಬಿಟ್ಟು ಸಪರೇಟ್ 1% ಕೂಡ ಬೇಕು ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಆಯ್ತಾ. ಈಗ ಬಂದ್ಬಿಟ್ಟು ಸಾಕಷ್ಟು ಬಿಲ್ಗಳನ್ನ ಗೆಹ್ಲೋಟ್ ಅವರು ಕೂಡ ಇದನ್ನ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಲೋಕಭವನ ಬಂದ್ಬಿಟ್ಟು ಟೋಟಲ್ ಬಂದ್ಬಿಟ್ಟು 22 ಬಿಲ್ ಅಲ್ಲಿ 19 ಕೂಡ ಅಪ್ರೂವ್ ಕೂಡ ಆಗಿದಾವಂತೆ. ಸಾಕಷ್ಟು 2-3 ನಿಮಗೆ ಇದಾಗಿದಾವೆ. ಆಯ್ತಾ. 8 ಪೇಜ್ ಬಿಲ್ ಅಂತ ಇತ್ತು, ಅದನ್ನು ಕೂಡ ಮಾಡಿದ್ದಾರೆ. ಇನ್ನ ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದಾರೆ. ಆಯ್ತಾ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೋರ್ಟಲ್ ಕೂಡ ಇದೆ. ರಾಜ್ಯಪಾಲರ ಕ್ಲಾರಿಫಿಕೇಶನ್ಗೆ ಲೈಕ್ ರಾಜ್ಯಪಾಲರು ಅದನ್ನ ವಿರೋಧ ವ್ಯಕ್ತಪಡಿಸಿ ಅದನ್ನ ಬಂದ್ಬಿಟ್ಟು ನಿಮಗೆ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಇನ್ನು ಎಷ್ಟು ತಿಂಗಳಾಗುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ. ಇದು ಬಂದ್ಬಿಟ್ಟು ನಿಮಗೆ ಗೊತ್ತಾಗೋದು ಏನಂದ್ರೆ ರಿಕ್ರೂಟ್ಮೆಂಟ್ಗಳಿಗೆ ಇಂಪ್ಯಾಕ್ಟ್ ಕೂಡ ಆಗುತ್ತೆ. PCPS ನೇಮಕಾತಿ ಎಲ್ಲ ಇನ್ನು 4-5 ತಿಂಗಳು ಕೂಡ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಡ್ಜೆಟ್ ಅಲ್ಲಿ ತೀರ್ಮಾನ ಮಾಡ್ತಾರೆ, ಬೇರೆ ಡಿಸಿಷನ್ ತೆಗೆದುಕೊಳ್ತಾರೆ ಸರ್ಕಾರದವರು ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ಬಟ್ ಏನೇ ಆದ್ರೂ ಕೂಡ ಈ ಗೊಂದಲ ಕೂಡ ಇದೆ. ನಿಮಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.